ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣ. ಒಲ್ಲೆನೆಂಬುದು ವೈರಾಗ್ಯ, ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯ ಗುಣ. ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯ ಗುಣ. ಒಲ್ಲೆನೆಂಬುದು ವೈರಾಗ್ಯ. ಆವ ಪದಾರ್ಥವಾದಡೇನು ತಾನಿದ್ದೆಡೆಗೆ ಬಂದುದ, ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ. ಆವ ಪದಾರ್ಥವ ಆದಡೇನು ತಾನಿದ್ದೆಡೆಗೆ ಬಂದುದ, ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ. ಕೂಡಲ ಸಂಗಮ ದೇವನ, ಕೂಡಲ ಸಂಗಮ ದೇವನ ಒಲಿಸಬಂದ. ಪ್ರಸಾದ ಕಾಯವ ಕೆಡಿಸಲಾಗದು, ಒಲ್ಲೆನೆಂಬುದು ವೈರಾಗ್ಯ, ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯ ಗುಣ. ಒಲ್ಲೆನೆಂಬುದು ವೈರಾಗ್ಯ. ಇದು ಬಸವಣ್ಣನವರ ಅಷ್ಟೊಂದು ಪ್ರಸಿದ್ಧವಿಲ್ಲದ ವಚನ. ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ. ಆವ ಪದಾರ್ಥವಾದಡೇನು ತಾನಿದ್ದೆಡೆಗೆ ಬಂದುದ, ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ. ಕೂಡಲ ಸಂಗನ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಇಲ್ಲಿ ಮುಖ್ಯವಾಗಿ ಬಸವಣ್ಣವ್ರು ಹೇಳುವಂಥದ್ದು ಈ ವಚನದಲ್ಲಿ, ಕೂಡಲ ಸಂಗನ ಒಲಿಸ ಬಂದ ಪ್ರಸಾದ ಕಾಯ ಅಂದ್ರೆ ಪ್ರತಿಯೊಂದು ದೇಹವೂ ಕೂಡ ಪರಮಾತ್ಮನನ್ನ ಒಲಿಸುವುದಕ್ಕಾಗಿ, ಪರಮಾತ್ಮನ ಕಡೆಗೆ ಪ್ರಯಾಣ ಮಾಡುವುದಕ್ಕಾಗಿ ಬಂದಿರತಕ್ಕಂತಹದ್ದು ಅನ್ನೋದು ಬಸವಣ್ಣನವರ ಅಭಿಪ್ರಾಯ. ಅಂತಹ ಆ ಕಾಯವನ್ನು ಕೆಡಿಸಬಾರ್ದು. ಕೆಲವರು ಕಾಯವನ್ನು ಕೆಡಿಸೋದೇ ತಪಸ್ಸು ಅಂತ ಅನ್ಕೊಂಡ್ಬಿಡ್ತಾರೆ. ನೀವು ಉತ್ತರ ಭಾರತಕ್ಕೆ ಹೋದ್ರೆ, ಅಥವಾ ಇಲ್ಲೂ ತಮಿಳ್ನಾಡಲ್ಲೂ ಸಿಗ್ಬೋದು, ಕರ್ನಾಟಕದಲ್ಲಿ ಹುಡುಕಾಡಿದ್ರೆ ಸಿಗ್ಬೋದು, ವಿಚಿತ್ರ ವಿಚಿತ್ರ ರೀತಿ ತಪಸ್ಸು ಮಾಡೋರು ಸಿಗ್ತಾರೆ. ಅವರು ವರ್ಷಾನುಗಟ್ಲೆ ತಪಸ್ಸು ಮಾಡಿರ್ತಾರೆ, ಅಥವಾ ತಪಸ್ಸು ಅಂತ ಮಾಡಿರ್ತಾರೆ, ಅದು ತಪಸ್ಸಾಗಿರಲ್ಲ. 12 ವರ್ಷ, 20 ವರ್ಷ, 25 ವರ್ಷ ಬಾಯಿಂದ ಬೆಂಕಿ ಬರ್ಸೋದು, ಆಮೇಲಿಂದ ನಾಲ್ಗೆಗೆ ಮೊಳೆಗಳನ್ನು ಚುಚ್ಕೊಳ್ಳೋದು, ಏನೇನೇನೋ ವಿಚಿತ್ರ 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 ತಪಸ್ಸು ಮಾಡೋರಿದ್ದಾರೆ. ಒಬ್ರು ಬಸವರಾಜ ಹಡಗಲಿ ಅಂತ ಹೇಳಿ ಉಳೆದ ಗುಡ್ಡದಾಗಿದ್ದಾರೆ. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಸತ್ಯವನ್ನ ಅರಸುತ್ತ ಅಂತಾನೆ ಏನೋ ಬರ್ತದ. ಅದರಲ್ಲಿ ಓದ್ಬಿಟ್ರೆ ಎಂತೆಂಥ ವಿಚಿತ್ರ ರೀತಿ ತಪಸ್ಸು ಮಾಡೋರು ಅಥವಾ ವಿಚಿತ್ರ ರೀತಿ ಸಾಧನೆ ಮಾಡೋರು ಸಿಗ್ತಾರೆ. ಅಂದ್ರೆ ಅವರು ಒಂದೊಂದು ಜನ್ಮವನ್ನ ಅದಕ್ಕೆ ವಿನಿಯೋಗಿಸ್ಬಿಟ್ಟಿರ್ತಾರೆ. ಅದ್ರ ಬದಲು ಶಾಂತ ಮಾರ್ಗದಲ್ಲಿ, ಸಾತ್ವಿಕ ಮಾರ್ಗದಲ್ಲಿ ಅವರು ಸಂಸಾರದಲ್ಲಿ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಅಥವಾ ಒಬ್ಬ ಗುರುವಿನ ಸಾನ್ನಿಧ್ಯದಲ್ಲಿ ಸುಮ್ಮನೆ ಕಸ ಹೊಡ್ಕೊಂಡಿದ್ದಿದ್ರು ಕೂಡ ಅವ್ರ ಜನ್ಮ ಸಾರ್ಥಕ ಆಗ್ತಿತ್ತು. ಆದ್ರೆ ಹಂಗೆ ಮಾಡಲ್ಲ.
ತಪಸ್ಸು ಮಾಡೋದಕ್ಕೆ ಹೋಗಿ ಅಥವಾ ವಿಚಿತ್ರ ವಿಚಿತ್ರ ಸಾಧನೆಗಳನ್ನು ಮಾಡೋದಕ್ಕೆ ಹೋಗಿ ಕೊನೆಗೆ ನಗೆಪಾಟಲಿಗೆ ಈಡಾಗುವಂತಹದ್ದನ್ನು ನೋಡ್ತೀವಿ ನಾವು. ಹಣಕ್ಕಾಗಿ ಸಾಧನೆಗಳನ್ನ ವಿಚಿತ್ರ ವಿಚಿತ್ರ ಸಾಧನೆ ಪ್ರದರ್ಶನ ಮಾಡುವಂತಹವನ್ನು ಕೂಡ ಎಷ್ಟೋ ಜನರನ್ನು ನಾವು ಕಾಣ್ತೀವಿ. ಯಾವ ಹಣ ಬೇಡ ಅಂತ ಹೋಗಿರ್ತಾರೋ ಅವರು, ಮತ್ತು ಹಣವನ್ನು ಮಾಯೆ ಅಂತ ಹೇಳಿ ಹೊನ್ನು ಮಾಯೆ, ಮಣ್ಣು ಮಾಯೆ, ಹೆಣ್ಣು ಮಾಯೆ ಅಂತ ಎಲ್ಲ ಕರೆದು ಹೋಗಿರ್ತಾರೆ. ಮತ್ತೆ ಅದೇ ಬಂಧನದಲ್ಲಿ ಸಿಗ್ತಾರೆ. ಎಷ್ಟು ವರ್ಷ, 20 ವರ್ಷ ಆದ್ರೂ ಅದರ ಅಪೇಕ್ಷೆ ಹೋಗಿರೋದಿಲ್ಲ. ಅದ್ರ ಬದಲಾಗಿ ಶರಣರು ಹೇಳೋದೇನಪ್ಪ ಅಂತಂದ್ರೆ, ಎಲ್ಲರ ನಡುವೆ ಇರಿ, ಆದರೆ ನೈತಿಕ ನಿಯಮಗಳಿಗೆ ಹೊಂದಿಕೊಂಡು, ಸಮಾಜಕ್ಕೆ ಹೊಂದಿಕೊಂಡು ನೈತಿಕ ನಿಯಮಗಳನ್ನು ಪಾಲಿಸಿಕೊಂಡು ಬದುಕಿದ್ರೆ ಅದೇ ಒಂದು ದೊಡ್ಡ ತಪಸ್ಸು ಅಂತ ಹೇಳ್ತಾರೆ. ಬಹಳ ಪ್ರಸಿದ್ಧವಾದ ವಚನ ಗೊತ್ತಿದೆ ನಿಮಗೆಲ್ಲ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಸದುವಿನಯವೇ ಸದಾಶಿವನ ಒಲುಮೆಯಯ್ಯ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಎಷ್ಟು ಸರಳವಾಗಿ ಹೇಳ್ಕೊಡ್ತಾರೆ. ಏನು ಮಾಡ್ಬೇಡ್ರಪ್ಪ, ಒಬ್ರಿಗೊಬ್ರು ಶರಣು ಶರಣು ಅನ್ರಿ, ಭಕ್ತಿ ಮಾರ್ಗದಲ್ಲಿರಿ. ಆಗ್ತಾವ ಒಂದೊಂದ್ಸಾರಿ ಸಿಟ್ಟು ಬರೆಸೋ ಪ್ರಸಂಗಗಳಾಗ್ತವೆ, ಎದುರಾಳಿಗಳಿಂದ ತಪ್ಪುಗಳಾಗ್ತವೆ, ಮೋಸ ಆಗ್ಬೋದು, ಅನ್ಯಾಯ ಆಗಬಹುದು, ಎಲ್ಲವೂ ಆಗಬಹುದು. ಅದನ್ನ ಪರಮಾತ್ಮನಿಗೆ ಬಿಟ್ಬಿಟ್ಟು ನೀವು ಆ ಪರಮಾತ್ಮನನ್ನ ಒಲಿಸುವ ಮಾರ್ಗವನ್ನ ಕಂಡುಕೊಳ್ಳಿ. ಮೃದುವಾದ ಮಾತು, ಮೃದು ವಚನಗಳೇ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯಯ್ಯ. ಸಾಮಾನ್ಯವಾಗಿ ನೀವೆಲ್ಲ ಕೇಳಿರ್ತೀರಿ, ಈ ತಪಸ್ವಿಗಳು ಅನ್ನಿಸ್ಕೊಂಡವ್ರಿಗೆ, ಋಷಿಗಳಿಗೆ ಅಥವಾ ಸಾಧಕರಿಗೆ, ಬ್ರಹ್ಮಚಾರಿಗಳಿಗೆ ಸಿಟ್ಟು ಜಾಸ್ತಿ ಅಂತ ಪ್ರಸಿದ್ಧಿ ಆಗಿಬಿಟ್ಟಿರ್ತಾರೆ. ಕಾರಣ ಏನು ಅಂದ್ರೆ, ತಪಸ್ ಮಾಡ್ತಾ 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 ನಾನು ತಪಸ್ವಿ, ಅದೇ ತಪೋಮದ ಅನ್ನೋದು ಕೂಡ ಒಂದಿದೆ. ವಿದ್ಯಾಮದ, ರಾಜ್ಯ ಮದ, ಅಧಿಕಾರ ಮದ ಇದ್ದ ಹಾಗೆ ತಪೋಮದ ಅನ್ನುವಂತಹದ್ದು ಕೂಡ ಒಂದಿದೆ. ಆದ್ರಿಂದ ಅದಕ್ಕೂ ಸಿಕ್ಕ ಹಾಕೊಳ್ಳಾರ್ದಂಗೆ ನಾವು ಬದುಕಬೇಕು ಅಂದ್ರೆ, ಸಮಾಜವೇ ಜಂಗಮ ಅಂತ ಭಾವಿಸ್ಕೊಂಡು, ದೇಹ ಅನ್ನುವಂತಹದ್ದು ಅದು ನಾನು ಹೆಂಗೆಂಗೋ ಎಳೆದಾಡೋದಕ್ಕೋಸ್ಕರ ಬಂದಿರೋಂಥದ್ದಲ್ಲ. ಇದು ಅದನ್ನ ಕೆಡಿಸಬಾರದು. ಅದು ಪರಮಾತ್ಮನನ್ನ ಒಲಿಸಲಿಕ್ಕಾಗಿ ಬಂದಿರತಕ್ಕಂಥದ್ದು, ಗುರು ತೋರಿಸಿದ ಸನ್ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಬಂದಿರತಕ್ಕಂಥದ್ದು. ಅದನ್ನ ತಿನ್ನಬಾರದೆಲ್ಲ ತಿಂದು ಹಾಳು ಮಾಡ್ಕೊಳ್ಳೋರು ಒಂದ್ ಕಡೆ ಆದ್ರೆ ಭೋಗಜೀವಿಗಳು, ಇನ್ನೊಂದು ಕಡೆ ತಪೋಜೀವಿಗಳು ಅನ್ನಿಸ್ಕೊಂಡಂತಹವರು ಕೂಡ ವಿಚಿತ್ರ, ಅಂದ್ರೆ ಗುರುಗಳ ಮಾರ್ಗದರ್ಶನ ಇಲ್ಲದೆ ವಿಚಿತ್ರ ವಿಚಿತ್ರ ರೀತಿಯ ತಪಸ್ಸುಗಳನ್ನು ಮಾಡೋದಕ್ಕೆ ಹೋಗಿ 10-20 ವರ್ಷಗಳು ಹಾಳು ಮಾಡಿಕೊಂಡು ಕೊನೆಗೆ ನಿರಾಶರಾಗಿ ನಾವೇನು ಸಾಧಿಸ್ಲಿಲ್ವಲ್ಲ ಅಂತ ಹೇಳ್ಕೊಂತಾರ ಅವರು. ಸತ್ಯ, ಯಾಕಂದ್ರೆ ಅವರಿಗೆ ಸ್ವಲ್ಪನಾದ್ರೂ ಮನಸ್ಸು ಬುದ್ಧಿ ಜಾಗೃತ ಇದ್ದೇ ಇರ್ತಾವ. ಕೊನೆಗೆ ಪಶ್ಚಾತ್ತಾಪ ಪಡ್ತಾರೆ. ಕೊನೆಗೆ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ನಾವು ತಿಳ್ಕೋಬೇಕು, ಇಲ್ಲಿ ಬಸವಣ್ಣವ್ರು ಹೇಳೋದು, ದೈವ ನಿಯಮದಂತೆ ನೀನು ಬಂದಿದೀಯ, ಚೆನ್ನಾಗಿ ಕಾಯಕ ಮಾಡೋ. ಅದಕ್ಕೆ ಕಾಯಕ ಮಾಡಿ ಒಲ್ಲೆ ಮತ್ತು ಒಲಿಯೋದು ಎರಡೂ ಬೇಡ. ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ. ಅಂದ್ರೆ ಯಾರೋ ಏನೋ ಕೊಡೋದಕ್ಕೆ ಬಂದಿದ್ದಾರೆ ಪ್ರೀತಿಯಿಂದ ಪ್ರಸಾದದ ರೂಪದಲ್ಲಿ, ಇಲ್ಲ ನಮ್ಗೆ ಅದು ಬೇಡ, ಇದು ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳಿ ನಾನು ಅದನ್ನ ತಿನ್ನಲ್ಲ ಇದನ್ನ ತಿನ್ನಲ್ಲ ಅಂದಾಗ ಮತ್ತೆ ಅದ್ರ ಆಕರ್ಷಣೆ ಜಾಸ್ತಿ ಆಗತ್ತೆ. ಕೆಲವು ವ್ರತಗಳು ನಿಯಮಗಳು ಬೇಕು, ಹಾಗಂತೇಳಿ ಸಿಕ್ಕಿದ್ದನ್ನೆಲ್ಲ ತಿಂದು ಸಿಕ್ಕಷ್ಟೆಲ್ಲ ಸಿಕ್ಕಾಪಟ್ಟೆ ತಿಂದು ಆರೋಗ್ಯ ಕೆಡಿಸ್ಕೊಳ್ಳಿ ಅಂತ ಬಸವಣ್ಣವ್ರು ಹೇಳ್ತಾ ಇಲ್ಲ. ಇಲ್ಲಿ ಯಾರೋ ಬದುಕೋದಕ್ಕೆ ಏನ್ ಬೇಕು, ಒಂದು ಮಿನಿಮಮ್ ಏನು ಕನಿಷ್ಠ ಅವಶ್ಯಕತೆಗಳನ್ನ ಪೂರೈಸ್ಕೊಂಡು, ಒಲಿವೆನೆಂಬುದು ಕಾಯಗುಣ. ಅಂದ್ರೆ ಬಿಟ್ಟಾಗ ಈ ಕೆಲವರು ಹೇಳ್ತಿರ್ತಾರೆ,
ಈಗ ನಾವು ಒಂದಷ್ಟು ವರ್ಷವು ನಾವು ಖಾರ ತಿನ್ನೋದೇ ಇಲ್ಲ. ನಾನು ಶ್ರೀಶೈಲದಲ್ಲಿ ಒಬ್ಬ ಅಜ್ಜನ್ ನೋಡಿದ್ದೆ, ಸುಮಾರು ಒಂದು 70 ವರ್ಷ. 10 ವರ್ಷದಿಂದ ಅವನು ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನಕಾಯಿ ಏನನ್ನೂ ತಿಂದಿರ್ಲಿಲ್ಲ. ಬೆಳ್ಳುಳ್ಳಿ, ಈರುಳ್ಳಿ ಇಲ್ಲ, ಮೆಣಸಿನಕಾಯಿ ಇಲ್ಲ, ಮೆಣಸಿನ ಪೌಡರ್ ಇಲ್ಲ, ಒಟ್ಟು ಖಾರನೇ ಇಲ್ಲ, ಖಾರದ ವಸ್ತುಗಳೇನೂ ಇಲ್ಲ. ಆದ್ರೆ ಅವ್ನು ಮಾತಾಡ್ಸಕ್ಕೆ ಭಯ ಆಗ್ತಿತ್ತು. ಅಂದ್ರೆ ಅಷ್ಟು ಸಿಟ್ಟು, ಆಮೇಲೆ ಒಂದು ರೀತಿ ತಿರಸ್ಕಾರ. ಬೇರೆಯವ್ರನ್ನ ಮಾತಾಡಿಸುವಾದ್ರೆ ಅಥವಾ ಬೇರೆಯವ್ರ ಜೊತೆ ಬೆರಿಬೇಕಾದ್ರೆ ತಿರಸ್ಕಾರದಿಂದ, ಅಥವಾ ನಾನೇನೋ ಬಹಳ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದೀನಿ, ಶರಣರು ಅದನ್ನ ಬಹಳ ಜೋರಾಗಿ ಖಂಡಿಸ್ತಾರೆ. ಇಲ್ಲ, ಅದರಿಂದ ಏನೂ ಪ್ರಯೋಜನವಿಲ್ಲ. ಎತ್ತು ಬ್ರಹ್ಮಚಾರಿಯೇ ಅಂತ ಕೇಳ್ತಾರೆ. ಎತ್ತನ್ನ ನೀವು ಬ್ರಹ್ಮಚಾರಿ ಅಂತ ಕರೆಯಕ್ಕಾಗತ್ತೇನಪ್ಪ? ಅದು ರೈತನ ಕೈಗೆ ಸಿಕ್ಕು ಚೆನ್ನಾಗಿ ಹೈರಾಣಾಗಿ ಅದಕ್ಕೇನ್ ಮಾಡ್ಬೇಕು ಎಲ್ಲ ಮಾಡಿರ್ತಾನ ಅವನು. ಅದು ವಿಧಿ ಇಲ್ಲ ಅಂತ ಬ್ರಹ್ಮಚರ್ಯ ಮಾಡ್ತಿದೆ ಹೊರತು ಅದೇನ್ ಬ್ರಹ್ಮಚಾರಿ ಅಂತ ಕರೆಯಕ್ಕಾಗಲ್ಲ. ಹಾಗೆ ಒತ್ತಾಯಪೂರ್ವಕವಾಗಿ ಅಥವಾ ಅಹಂಕಾರದಿಂದ ಯಾವುದಾದ್ರೂ ಒಂದು ವಸ್ತುವನ್ನ, ಪದಾರ್ಥವನ್ನ ಬಿಟ್ಟು ಕಡೆಗೆ ಅದೇ ಬಂಧನದಲ್ಲಿದ್ರೆ ಅವ್ರು ಹೇಳ್ತಾರೆ, ಒಲಿಯುವುದು ಎಷ್ಟು ಬಂಧನವೋ, ಬೇಕು 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 ಅನ್ನೋದು ಎಷ್ಟು ಬಂಧನವೋ, ಬೇಡ ಬೇಡ ಅನ್ನೋದು ಬಂಧನವೇ ಅಂತ ಹೇಳ್ತಾರೆ. ಇವತ್ತು ನೀನು ಬೇಕು ಬೇಡ ಅಂತಿದೀಯ, ಮುಂದೆ ಖಂಡಿತ ಒಂದ್ ದಿವಸ ಬೇಕು ಅನ್ನೋದು ಬರುತ್ತೆ. ಸಿದ್ದೇಶ್ವರಪ್ಪಗಳೊಂದು ಕಥೆ ಹೇಳಿದ್ದಾರೆ, ಒಬ್ಬ ಮುನಿ ಕಥೆ ಹೇಳಿದ್ದಾರೆ. ಹಿಂಗೆ ತಪಸ್ ಮಾಡ್ತಿರ್ತಾನೆ. ತಪಸ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಆಗ್ಬಿಡುತ್ತೆ. ಅದು ಏನು, ನದಿಗೆ ಸ್ನಾನಕ್ಕೆ ಹೋಗಿರ್ತಾನೆ, ಏನೋ ಶೆಕೆ ಆಯ್ತು ಅಥವಾ ಬಿಸಿಲು ಕಾಲನೇನೋ, ಕಾಲು ಬಿಟ್ಕೊಂಡು ಕೂತಿರ್ತಾನೆ. ಒಂದೆರಡು ಮೀನುಗಳು ಬಹಳ ಆನಂದವಾಗಿ ವಿಹರಿಸ್ತಿರ್ತಾವೆ ನೀರೊಳಗಡೆ, ಖುಷಿ ಪಡ್ತಿರ್ತವೆ. ಅದನ್ನ ನೋಡಿದ ಕೂಡಲೇ ಇವನಿಗೆ ವಿಕಾರ ಶುರು ಆಗುತ್ತೆ. ಬಂದ್ ಮದುವೆ ಆಗ್ತಾನೆ. 9 ಮಕ್ಕಳಾಗೋವರೆಗೂ ಏನನ್ನೂ ಮಾಡಲ್ಲ ಅವನು. ಸ್ನಾನ, ಪೂಜೆ, ಅವ್ರದ್ದೇನು ಧ್ಯಾನ, ಜಪ ಎಲ್ಲವೂ ಹೊರಗೋಗ್ಬಿಟ್ಟಿರುತ್ತೆ. 9 ಮಕ್ಕಳಾದ್ಮೇಲೆ ಬೈತಾಳೆ ಒಂದ್ ದಿವಸ ಹೆಂಡತಿ ಏನೋ ವಿಷಯಕ್ಕೆ, ಅವ ಮತ್ತೆ ವೈರಾಗ್ಯ ಬರ್ತದೆ, ಬಿಟ್ಟೋಗ್ಬಿಡ್ತಾನ. ಅಂದ್ರೆ ಈ ತರಹದ್ದು ಬೇಡ ಅಂತ ಹೇಳಿ ಶರಣರು ಹೇಳೋದು. ಎರಡು ಬಂಧನ ಬೇಡ, ಬೇಕು ಅನ್ನೋದು ಬಂಧನ, ಬೇಡ ಅನ್ನೋದು ಬಂಧನ. ಸತ್ಯಶುದ್ಧ ಕಾಯಕ ಮತ್ತು ಶಿವಾನುಭವ ಮತ್ತು ಸರಳ ಜೀವನ ಮಾಡ್ತಾ ಮಾಡ್ತಾ ಇನ್ನೊಬ್ಬರಿಗೆ ಮೋಸ ಮಾಡ್ಲಾರ್ದೆ, ಅನ್ಯಾಯ ಮಾಡ್ಲಾರ್ದೆ, ತೊಂದರೆ ಕೊಡ್ಲಾರ್ದೆ ಬದುಕಿದ್ದೇ ಆದ್ರೆ ಅದು ಕೂಡ ಒಂದು ತಪಸ್ಸು. ಅದನ್ನೇ ಈ ವಚನದಲ್ಲಿ ಒಲ್ಲೆನೆಂಬುದು ವೈರಾಗ್ಯ, ಒಲಿಯುವೆನೆಂಬುದು ಕಾಯಗುಣ, ಬೇಕೆಂಬುದು ಅಲ್ಲ, ಬೇಡೆಂಬುದು ಅಲ್ಲ. ಅದು ಏನು ಬರ್ತದೋ, ಕೂಡಲ ಸಂಗನ ಒಲಿಸ ಬಂದ ಪ್ರಸಾದ ಕಾಯವನ್ನ ಕೆಡಿಸಬೇಡಿ. ತಾನಾಗಿ ಬಂದಂತಹದ್ದು ಪ್ರಸಾದವಾಗಿ ತಾನಾಗಿ ಬಂದ ಪದಾರ್ಥವನ್ನ ಪ್ರಸಾದವಾಗಿ ಮಾಡಿಕೊಂಡು ಲಿಂಗಾರ್ಪಿತ ಮಾಡಿ ಎಷ್ಟು ಬೇಕೋ ಅಷ್ಟನ್ನು ಸ್ವೀಕರಿಸಿ, ಬಾಕಿ ಇದನ್ನು ಸಿಕ್ಕಾಪಟ್ಟೆ ತಿನ್ಬೇಡಿ, ಎಷ್ಟು ಬೇಕೋ ಅಷ್ಟು ತಿಂದು ಅದನ್ನು ಹಂಚಿಕೊಂಡು ತಿಂದಾಗ ಅದು ಪ್ರಸಾದ ಆಗತ್ತೆ ಅಂತ. ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ, ಅವೆರಡು ಬಂಧನಕಾರಿ ಅನ್ನುವ ಮಾತನ್ನ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.